ಇನ್ನು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಹಾಗೂ 21ನೇ ಕಂತಿನ ಹಣ ಬಂದಿಲ್ಲ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಅನ್ನ ನೋಡಲೇಬೇಕು. ಹೌದು ಸ್ನೇಹಿತರೆ, ಇವತ್ತ ಆಗಸ್ಟ್ 30ನೇ ತಾರೀಕು ಶನಿವಾರ ನಿಮಗೆ ಕೊನೆಯ ದಿನಾಂಕ. ಹಣ ಬಂದಿಲ್ಲ ಅಂದ್ರೆ ಈ ವಿಡಿಯೋನ ನೋಡಲೇಬೇಕು. ಯಾಕಂದ್ರೆ ಫೈನಲ್ ಆಗಿ ನಿಮ್ಮ ಖಾತೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗೋದು ಗ್ಯಾರಂಟಿ. ಒಂದು ವೇಳೆ ಇವತ್ತೇನಾದ್ರೂ ಬಂದಿಲ್ಲ ಅಂತಂದ್ರೆ ನೀವು ಹಣವನ್ನ ಪಡೆಯೋದು ಗ್ಯಾರಂಟಿ ಇಲ್ಲ. ಹಾಗಾದ್ರೆ ಬನ್ನಿ, ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ 22ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದ್ದು ಇನ್ನು ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅಂದ್ರೆ ಈ ಹೊಸ ಅಪ್ಡೇಟ್ ಅನ್ನ ನೋಡ್ಲೇಬೇಕು. ಇಲ್ಲಿ ಕೆಲವರಂತೂ 22ನೇ ಕಂತಿನ ಹಣವನ್ನ ಪಡೆದಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ರಾಜ್ಯ ಸರ್ಕಾರ ಕೂಡ ತಿಳಿಸಿತ್ತು, ಗೌರಿ ಗಣೇಶನ ಹಬ್ಬಕ್ಕೆ ನಾವು ಎಲ್ಲಾ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ. ಅದೇ ರೀತಿಯಾಗಿ 22ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. 21ನೇ ಕಂತಿನ ಹಣ ಕೂಡ ಕಂಪ್ಲೀಟ್ ಆಗಿ ಎಲ್ಲ ರಿಲೀಸ್ ಆಗಿರುವಂತದ್ದು. ಸೊ ಇನ್ನು ಯಾರಿಗಾದ್ರೂ 21ನೇ ಕಂತಿನ ಹಣ ಬಂದಿಲ್ಲ ಸರ್, ನಮಗೆ ಪ್ರಾಬ್ಲಮ್ ಆಗಿದೆ, ಮತ್ತೆ 22ನೇ ಕಂತಿನ ಹಣ ಬಂದಿಲ್ಲ ಸರ್, ನಮ್ಗೆ ಇಂಥ ಜಿಲ್ಲೆಗಳಿಗೆ ಬಂದಿಲ್ಲ ಅನ್ನೋರಿದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ಇಮಿಡಿಯೇಟ್ಲಿ ಆಗಿ ತಿಳ್ಕೊಳ್ಳಿ. ಮತ್ತೆ ಬೇರೆಯವ್ರು ಕೂಡ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂದ್ರೆ ಕಳೆದ ಒಂದು ವಾರದಿಂದ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ. 2,000 ಬರ್ಬೋದು, 4,000 ಬರ್ಬೋದು ಅಂತ ಬಹಳಷ್ಟು ಮಂದಿ ಬಡವರು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಅಮೌಂಟ್ ಏನಿದೆ ಬಡವರಿಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಇಲ್ಲಿ ಕೆಲವರು ಮಾತ್ರ ಏನು ಸಂಪೂರ್ಣವಾಗಿ 21ನೇ ಕಂತಿನ ಹಣವನ್ನ ಪಡೆದಿದ್ದಾರೆ. ಇನ್ನು ಬೆರಳೆಣಿಕೆ ಜನರಿಗೆ ಮಾತ್ರ 22ನೇ ಕಂತಿನ ಹಣ ಬಂದಿದೆ. ಹಾಗಾದ್ರೆ ಸಂಪೂರ್ಣವಾಗಿ 22ನೇ ಕಂತಿನ ಹಣ ಇನ್ನು ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. 22ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ, 21ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಆಗಿ ಈ ಒಂದು ಮಾಹಿತಿಯನ್ನ ನೀವು ತಿಳ್ಕೊಂಡು ಏನ್ ಮಾಡ್ಬೇಕು, ಯಾಕೆ ಬಂದಿಲ್ಲ, ಇವತ್ತಾದ್ರೂ 100% ಆಗಿ ಬರುತ್ತಾ ಇಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ, ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಈಗಾಗಲೇ ಇದಕ್ಕಿಂತ ಮುಂಚಿತವಾಗಿ ಬಹಳಷ್ಟು ಸಲ ನಾನು ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ಯಾರಿಗಾದ್ರೂ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದ್ರೆ, ಅಂದ್ರೆ ಯಾವುದೇ ಕಂತಿನ ಹಣ ಆಗಿರ್ಬೋದು, 20ನೇ ಕಂತಿನ ಹಣ ಆಗಿರ್ಬೋದು, 21ನೇ ಕಂತಿನ ಹಣ ಆಗಿರ್ಬೋದು, ಇವುಗಳು ಏನಾದ್ರೂ ನಿಮಗೆ ಹಳೆ ಕಂತುಗಳು ಏನಾದ್ರೂ ಪೆಂಡಿಂಗ್ ಇದ್ರೆ ಇಮಿಡಿಯೇಟ್ಲಿ ಆಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ತೋರಿಸುತ್ತೆ. ನಂತರ ಬ್ಯಾಂಕ್ ನಲ್ಲಿ ಏನಾದ್ರೂ NPCI ಮ್ಯಾಪ್ಡ್ ಫೇಲ್ ಇದ್ರೆ NPCI ಮ್ಯಾಪಿಂಗ್ ಅನ್ನ ಮಾಡಿಸಿ. ಯಾಕಂದ್ರೆ ಬಹಳಷ್ಟು ಮಂದಿ NPCI ಮ್ಯಾಪಿಂಗ್ ಮಾಡಿದ್ರು ಕೂಡ ಅದು ಒಂದ್ಸಲ ಫೇಲ್ಡ್ ಆಗಿರುತ್ತೆ. ಆ ಒಂದು ಕಾರಣಕ್ಕಾಗಿ ಹಣ ಬಂದಿರೋದಿಲ್ಲ. ಇಮಿಡಿಯೇಟ್ಲಿ ನಿಮ್ಮ ಬ್ಯಾಂಕ್ ಗಳಿಗೆ ಹೋಗಿ NPCI ಮ್ಯಾಪಿಂಗ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ, ನಿಮ್ಮ ಹತ್ತಿರದ ತಾಲೂಕು ಪಂಚಾಯತಿಗಳನ್ನ ಒಂದ್ಸಲ ವಿಸಿಟ್ ಮಾಡಿ. ಅಲ್ಲಿ ನಿಮ್ಗೆ ಎಲ್ಲ ಒಂದು ಕೇಳಿದ್ರೆ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ಕಾಪಿ, ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಕೇಳಿ, ನಮ್ಗೆ ಹಣ ಬಂದಿಲ್ಲ ಅಂತ ಕೇಳಿದ್ರೆ ಅವರು ಅಲ್ಲಿ ಏನಾಗಿದೆ ಅಂತ ಹೇಳಿ ಸರಿಪಡಿಸಿ ನಿಮ್ಮ ಹೆಸರನ್ನ ಲಿಸ್ಟ್ ನಲ್ಲಿ ಸೇರಿಸ್ತಾರೆ. ತದಾದ ನಂತರ ನಿಮ್ಮ ಖಾತೆಗಳಿಗೆ ಹಣ ಬರೋದಕ್ಕೆ ಜಮಾ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಮೇನ್ 22ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನ ಕೊಟ್ಬಿಡ್ತೀನಿ. ಹೌದು ಸ್ನೇಹಿತರೆ, ಇದು 22ನೇ ಕಂತಿನ ಹಣ ಏನಿದೆ ಕೆಲವರಿಗೆ ಮಾತ್ರ ಹಣ ಬಂದಿರುವಂತದ್ದು. ಇನ್ನು ಬಹಳಷ್ಟು ಮಂದಿಗೆ 22ನೇ ಕಂತಿನ ಹಣ ಬಂದಿಲ್ಲ. ಹೌದು ಸ್ನೇಹಿತರೆ, ಬಿಡುಗಡೆ ಆಗಿದ್ರು ಕೂಡ ಕೆಲವರಿಗೆ ಇನ್ನು ಹಣ ಬಂದಿಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಿಮ್ಗೆ ಗೊತ್ತಿರಬಹುದು, ಬ್ಯಾಂಕಿನ ಒಂದು ಪ್ರೊಸೀಜರ್ ಏನಿರುತ್ತೆ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಸ್ವಲ್ಪ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ಟೆಕ್ನಿಕಲ್ ಎರರ್ ಆಗ್ಬಾರ್ದು, ಪ್ರಾಬ್ಲಮ್ ಆಗ್ಬಾರ್ದು, ಎಲ್ಲರಿಗೂ ಹಣ ಸೇರ್ಬೇಕಂತ ಹೇಳಿ ಒಂದು ನಿಧಾನವಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಯಾಕೆ ಬಂದಿಲ್ಲ, ಸೊ ಆ ಒಂದು ಕಾರಣಕ್ಕಾಗಿ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಡೋಂಟ್ ವರಿ, ನಿಮ್ಮ ಖಾತೆಗೆ ಕೂಡ ಈ ಒಂದು 22ನೇ ಕಂತಿನ ಹಣ ಪ್ರೋಸೆಸ್ ನಲ್ಲಿದೆ, ಜಮಾ ಆಗುತ್ತೆ. ಸೊ ಇವತ್ತು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ 22ನೇ ಕಂತಿನ ಹಣ ಎಲ್ಲಾ ಜಿಲ್ಲೆಯವರಿಗೆ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಮಾಹಿತಿ ಬಂದಿದೆ. ಸೊ ಇನ್ನು ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಇವತ್ತ ಏನಿದೆ ಆಗಸ್ಟ್ 30ನೇ ತಾರೀಕು, ಇವತ್ತ ನಾಳೆ 2 ದಿನ ಮಾತ್ರ ನಿಮಗೆ ಕಾಲಾವಕಾಶ ಇರುವಂತದ್ದು. ಈ 2 ದಿನಗಳಲ್ಲಿ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ 22ನೇ ಕಂತಿನ ಹಣ ಜಮಾ ಆಗುತ್ತೆ. ಇನ್ನು ಕೆಲವರಿಗೆ ಏನಾದ್ರೂ 21ನೇ ಕಂತಿನ ಹಣದಲ್ಲಿ ಟೆಕ್ನಿಕಲ್ ಎರರ್ಸ್ ಏನಾದ್ರೂ ಇದ್ದೆ ಆ ಒಂದು ಕಾರಣದಿಂದಾಗಿ ಬಂದಿಲ್ಲ ಅಂದ್ರೆ ಅದು ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಹಲವಾರು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಿದ್ದಾರೆ. ಅದು ಇನ್ನು ಬಂದಿಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ 100% ಆಗಿ ಬರುತ್ತೆ. ಸೊ ಹಾಗಾದ್ರೆ 22ನೇ ಕಂತಿನ ಹಣ ಮುಂದಿನ ಒಂದು ಯಾರ್ಯಾರಿಗೆ ಬಂದಿಲ್ಲ, ಯಾವ ಜಿಲ್ಲೆಗಳಿಗೆ ಬಂದಿಲ್ಲ, ಇವತ್ತು 100% ಆಗಿ ರಿಲೀಸ್ ಆಗುತ್ತೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಬರ್ಬೋದು. ಮತ್ತೆ ಅಂದ್ರೆ 2,000 ಬರ್ಬೋದು, ಕೆಲವರಿಗೆ 4,000 ಬರುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ. ನಾನು ಹೇಳಿರುವಂತ ಕೆಲಸಗಳನ್ನ ಇಮಿಡಿಯೇಟ್ಲಿ ಮಾಡಿಕೊಳ್ಳಿ. ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ಬಂದೇ ಬರುತ್ತೆ. ಸೊ ತಪ್ಪದೆ ಇವತ್ತ ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡಿ, ಯಾರಿಗೆ ಹಣ ಬಂತು, ಎಷ್ಟು ಕಂತುಗಳ ಹಣ ಬಂದಿದೆ, ಇನ್ನು ಯಾವ ಜಿಲ್ಲೆಗಳಿಗೆ ಬರ್ಬೇಕು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.